ಇಲ್ಲಿ ಅನೇಕರು ಗೂಡಂಗಡಿಯನ್ನು ಇಟ್ಟುಕೊಂಡು ಜೀವನ ಕಟ್ಟಿಕೊಂಡಿದ್ರು. ಆದರೆ ಇದೀಗ ಜೀವನಾಧಾರವಾದ ಈ ಅಂಗಡಿಯನ್ನು ತೆರವುಗೊಳಿಸಲಾಗುತ್ತಿದೆ. ಹೀಗಾಗಿ ನಮಗೆ ನ್ಯಾಯ ಕೊಡಿ ಎಂದು ಅಂಗಡಿಕಾರರು ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು. ಹಲವಾರು ಜನರು ಕಳೆದ 25 ವರ್ಷದಿಂದ ಹೊನ್ನಾವರ ಪಟ್ಟಣದ ಕರ್ನಲ್ ಕಂಬದಿಂದ ಶರಾವತಿ ಸರ್ಕಲ್ ವರೆಗೆ ಗೂಡಂಗಡಿ ಇಟ್ಟುಕೊಂಡು ಜೀವನವನ್ನ ಕಟ್ಟಿಕೊಂಡಿದ್ರು. ಆದ್ರೆ ಇದೀಗ ಏಕಾಏಕಿ ಗೂಡಂಗಡಿ ತೆರವು ಮಾಡಲಾಗುತ್ತಿದ್ದು, ಇದಕ್ಕೆ ಗೂಡಂಗಡಿಕಾರರು ಆಕ್ರೋಶ ಹೊರಹಾಕುತ್ತಿದ್ದಾರೆ. ಈ ಸಂದರ್ಭದಲ್ಲಿ ನ್ಯಾಯವಾದಿ ವಿಕ್ರಮ್ ನಾಯ್ಕ್ ಮಾತನಾಡಿ, ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣದ ಕಾರಣ ಕೊಟ್ಟು ಗೂಡಂಗಡಿಕಾರರ ಅಂಗಡಿಯನ್ನ ತೆರವುಗೊಳಿಸಲಾಗುತ್ತಿದ್ದು, ಇದನ್ನೇ ನಂಬಿ ಜೀವನ ನಡೆಸುತ್ತಾ ಇರುವವರಿಗೆ ಪಟ್ಟಣ ಪಂಚಾಯತ್ ಪರ್ಯಾಯ ವ್ಯವಸ್ಥೆ ಮಾಡಿಕೊಡಬೇಕು. ಪಟ್ಟಣ ಪಂಚಾಯತ್ 50 ರೂಪಾಯಿ ಶುಲ್ಕ ವಸೂಲಿ ಮಾಡಿದ ಮೇಲೆ ಅವರಿಗೆ ಜವಾಬ್ದಾರಿ ಇದೆ. ಬೀದಿ ವ್ಯಾಪಾರಸ್ಥರು ಇದನ್ನೇ ನಂಬಿದ್ದಾರೆ. ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಜಾಗ ಇದೆ, ಅಲ್ಲಿ ಅವಕಾಶ ಮಾಡಿಕೊಟ್ಟು ಜೀವನಕ್ಕೆ ದಾರಿ ಮಾಡಿಕೊಡಿ. ಇಲ್ಲವಾದಲ್ಲಿ ಅವರ ಕುಟುಂಬ ರಸ್ತೆಗೆ ಬರುತ್ತದೆ. ಕಷ್ಟಪಟ್ಟು ದುಡಿದು ಸಂಸಾರ ನಡೆಸುತ್ತಾರೆ. ಶೀಘ್ರದಲ್ಲಿ ಪಟ್ಟಣ ಪಂಚಾಯತ್ ಸಭೆಯಲ್ಲಿ ಟರಾವು ಮಾಡಿ ಫುಡ್ ಕೋರ್ಟ್ ಮಾಡಲು ನಿರ್ಣಯ ಕೈಗೊಳ್ಳಿ ಎಂದು ಮನವಿ ಮಾಡಿದ್ರು. ಈಗಾಗಲೇ ಹೊನ್ನಾವರದ ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣ ಆಗದೆ ಸೈಡಿಗೆ ಬಹಳಷ್ಟು ವರ್ಷಗಳಿಂದ, ಕಳೆದ ಒಂದು 25 ವರ್ಷಗಳಿಂದ ಒಂದು 25ಗಿಂತ 50ಕ್ಕಿಂತ ಹೆಚ್ಚು ಹೊನ್ನಾವರ ಕರ್ನಲ್ ಕಂಬದಿಂದ ಸರ್ಕಲ್ ತನಕ ಬೀದಿ ಅಂಗಡಿಗಳಿಟ್ಟು ಅವ್ರು ಜೀವನ ನಡೆಸ್ತಾ ಇದ್ರು. ಕಾನೂನಂತೆ ಈಗ ಹೈವೇ ಅಗಲದಿಂದ ತೆರವು ಮಾಡೋದು ಸರ್ಕಾರದ ಇದು ಕರೆಕ್ಟ್ ಇದೆ. ಆದರೆ ಪಟ್ಟಣ ಪಂಚಾಯತ್ರು ಅವರಿಂದ ಇಲ್ಲಿ ತನಕ ಪ್ರತಿ ದಿವಸನೂ 50 ರೂಪಾಯಿ ಅಂತ ಶುಲ್ಕ ಪಡೆದಿದ್ರು. ಹಾಗಾಗಿ ಪಟ್ಟಣ ಪಂಚಾಯತ್ ಅಧಿಕಾರಿಗಳಿಗೂ ಜವಾಬ್ದಾರಿ ಇದೆ. ಈಗ ಅವರಿಗೆ ಈ ಹೊನ್ನಾವರದಲ್ಲಿ ಟೌನಲ್ಲಿ ಪಟ್ಟಣ ಪಂಚಾಯತ್ ಜಾಗ ಇದೆ, ಭಾಳಷ್ಟು ಖಾಲಿ ಜಾಗ ಇದೆ. ಅಲ್ಲಿ ಅವರು ಫ್ರೀ ಕೇಳೋದಿಲ್ಲ, ಬಾಡಿಗೆ ಕೊಟ್ಟು ನೆಲ ಬಾಡಿಗೆ ಇಲ್ಲಿ ಏನು ಕೊಟ್ಟಿದ್ದಾರೆ ಅದೇ ರೀತಿ ನೆಲ ಬಾಡಿಗೆ ತಗೊಂಡು ಅವರಿಗೊಂದು ಇದು ಮಾಡಿಕೊಟ್ರೆ ಅವ್ರಿಗೆ ಮುಂದೆ ಅವ್ರ ಜೀವನಕ್ಕೆ ಒಂದು ದಾರಿ ಆಗ್ತದೆ. ಇಲ್ಲಾಂತ ಹೇಳಿದ್ರೆ ಅವರು ಮತ್ತು ಅವರ ಅವಲಂಬಿತರಾದ ಕುಟುಂಬ ಎಲ್ಲ ರಸ್ತೆ ಬರ್ತದೆ. ಆದ್ದರಿಂದ ಇವತ್ತು ಅವರು ಯಾವುದೇ ಪ್ರತಿಭಟನೆ ಮಾಡ್ತಿಲ್ಲ, ಸರ್ಕಾರಕ್ಕೆ ತಹಶೀಲ್ದಾರ್ ಮುಖಾಂತರ ಮನವಿ ಮಾಡ್ತಿದ್ದಾರೆ. ತಮ್ಮ ಜೀವನದ ಉಪಯೋಗಕ್ಕಾಗಿ ಒಂದು ಜಾಗ ಕೊಡಿಸಿ, ನಾವು ಜೀವನಕ್ಕೆ ಮಾಡಿ ಏನೋ ನಮ್ಮ ಕಷ್ಟಪಟ್ಟು ದುಡಿದು ನಮ್ಮ ಸಂಸಾರ ನಡೆಸ್ತೇವೆ ಅಂತ ಒಂದು ಮನವಿ ಮಾಡಿದ್ದಾರೆ. ಆದ್ದರಿಂದ ಅವರಿಗೆ ಅದನ್ನು ಸ್ಪಂದಿಸಿ, ತಹಶೀಲ್ದಾರ್ ಅವರು ಸ್ಪಂದಿಸಿ ಅವರಿಗೆ ಏನಾದರೂ ಒಂದು ಮಾಡಿಕೊಡ್ಬೇಕಂತ ವಿನಂತಿ ಮಾಡ್ಕೊಳ್ತೀವಿ. ಬೀದಿ ವ್ಯಾಪಾರಸ್ಥರ ಸಂಘದ ಪ್ರಮುಖ ಶ್ರೀರಾಮ್ ಜಾದುಗಾರ್ ಮಾತನಾಡಿ, ಬೀದಿ ವ್ಯಾಪಾರಸ್ಥರು ಕಷ್ಟದಲ್ಲಿದ್ದಾರೆ. ನಮ್ಮನ್ನ ನಂಬಿಕೊಂಡು ಕುಟುಂಬ ಇದೆ. ತರಕಾರಿ, ಮೀನು, ಹೂವು, ಫುಡ್ಗೆ ಪ್ರತ್ಯೇಕ ಮಾರುಕಟ್ಟೆ ಮಾಡಿಕೊಡಿ. ಬೀದಿ ವ್ಯಾಪಾರಿಗಳಿಗೆ ಸರ್ಕಾರ ಲೈಸೆನ್ಸ್ ಕೊಟ್ಟಿದೆ, ಅದರ ಮೇಲೆ ಸಾಲ ಕೊಟ್ಟಿದೆ. ಸಾಲ ತೀರಿಸುವುದು ಹೇಗೆ ಎಂದು ಪ್ರಶ್ನಿಸಿದ್ರು. ತಹಶೀಲ್ದಾರ್ರಿಗೆ ಬೀದಿ ವ್ಯಾಪಾರಿಗಳು ನಾವೆಲ್ಲ ಸೇರಿ ಮನವಿ ಕೊಟ್ಟಿದ್ದೇವೆ. ಇವತ್ತು ಹೊನ್ನಾವರದ ರಾಷ್ಟ್ರೀಯ ಹೆದ್ದಾರಿ ಮೇಲಿರುವಷ್ಟು ಗೂಡಂಗಡಿಗಳನ್ನ ತೆರವು ಮಾಡಿದ್ದಾರೆ. ಅವ್ರ ಹತ್ರ ನಮ್ಮ ಮನವಿ ಏನು ಅಂತಂದರೆ, ನಮಗೆ ವ್ಯಾಪಾರ ಮಾಡಲಿಕ್ಕೆ ಸ್ಥಳಾವಕಾಶ ಕೊಡಿ ಅಂತ. ಈಗ ರಾಷ್ಟ್ರೀಯ ಹೆದ್ದಾರಿ ಆದ ನಂತರ ಅದ್ರ ಪಕ್ಕದಲ್ಲಿ ಏನಾದರೂ ಸ್ವಲ್ಪ ಜಾಗ ಇದ್ದರೆ ಅಲ್ಲಿ ನಮಗೆ ದಿನ ಇಟ್ಟು ವ್ಯಾಪಾರ ಮಾಡ್ಕೊಂಡು ಹೋಗುವಂಗೆ ಒಂದು ವ್ಯವಸ್ಥೆಯನ್ನಾದರೂ ಮಾಡಿಕೊಡ್ಲಿಕ್ಕೆ ಒಂದು ಜಾಗ ಕೊಡಿ. ಅದಕ್ಕೆ ನಾವೇನಂತ ಶುಲ್ಕ ಕೊಡ್ತೇವೆ. ಮತ್ತು ಈಗ ನೋಡಿ, ಬೀದಿ ವ್ಯಾಪಾರಿಗಳಿಗೆ ಇವತ್ತು ನಾವು ತುಂಬ ಈಗ ದೊಡ್ಡ ಕೋಟಿಗಟ್ಟಲೆ ರೂಪಾಯಿ ಪರಿಹಾರ ಕೊಟ್ಟ ಬಿಲ್ಡಿಂಗ್ ಇನ್ನೂ ತೆಗಿಲಿಕ್ಕೆ ಅವ್ರ ಹತ್ರ ಆಗ್ತಾಯಿಲ್ಲ. ಆಮೇಲೆ ನಮ್ಮ ಈ ಅಂಗಡಿಗಳನ್ನೆಲ್ಲ ತೆಗೆಸಿ ಅದರ ನಂತರ ಏನು ಕಾಮಗಾರಿ ಮಾಡ್ತಾರೆ ಅದ್ರ ಬಗ್ಗೆಯೂ ನಮಗೇನು ವಿಚಾರನೂ ಇಲ್ಲ, ನಮಗೇನು ತಿಳಿಸಲೂ ಇಲ್ಲ. ಈಗ ಹೈವೇ ಆದ ನಂತರ ಹೈವೇ ಕೆಲಸ ಅವ್ರದ್ದು ಕಂಪ್ಲೀಟ್ ಆದಮೇಲೆ ಒಂದು ಸ್ವಲ್ಪ ಜಾಗ ಇದ್ದೇ ಇರ್ತದೆ. ಅದ್ರ ಪಕ್ಕದಲ್ಲಿ ಅದು ನಮಗೆ ದಿನ ವ್ಯಾಪಾರಕ್ಕೆ ಇಟ್ಕೊಂಡು ಹೋಗ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡಿ. ಮತ್ತು ಇವತ್ತು ಪಟ್ಟಣ ಪಂಚಾಯತ್ ಅವರಿಗೂ ನಾವು ಸುಂಕ ವಸೂಲಿ ಮಾಡಿದೆ. ನಿನ್ನೆ ನೋಡಿದ್ರೆ ನೀವು ಅದು ಸಾತಿ ಗೂಡಂಗಡಿ ತೆರವು ಮಾಡಬೇಕಾದ್ರೆ ಅದೇ ದಿನ ಬೆಳಿಗ್ಗೆ ಬಂದು ಸುಂಕ ವಸೂಲಿ ಮಾಡ್ಕೊಂಡು ಹೋಗಿದ್ದಾರೆ. ಅದೇ ದಿನ ಸಂಜೆ ಬಂದು ಇವರು ಏಕಾಏಕಿ ಅಂಗಡಿ ತೆಗೆದಿದ್ದಾರೆ. ಹೀಗಾಗಿ ಈಗ ನಾವೆಲ್ಲ ಈ ಬಡ ಬೀದಿ ವ್ಯಾಪಾರಿಗಳು ಏನಿದ್ದೀವಿ ಇವತ್ತು ತುಂಬ ಕಷ್ಟದಲ್ಲಿದ್ದೇವೆ. ನಮ್ಮನ್ನೇ ನಂಬಿಕೊಂಡು ಕುಟುಂಬ ಇದೆ. ಆ ಕುಟುಂಬ ಎಲ್ಲ ಇವತ್ತು ದಿನ ಉದ್ಯೋಗ ಇಲ್ಲದೆ ನಾವೆಲ್ಲ ಪರದಾಡುವಂಥ ಪರಿಸ್ಥಿತಿ ಬಂದಿದೆ. ಹಾಗಾಗಿ ದಯಮಾಡಿ ತಹಶೀಲ್ದಾರ್ ಹತ್ರ ಹೇಳೋದು, NHI ಅವರಿಗೆ ಕರೆಸಿ ಅದನ್ನು, ಮತ್ತು ಹಾಗೆ ಪಟ್ಟಣ ಪಂಚಾಯತ್ ಅವ್ರನ್ನ ಕರೆಸಿ, ಮತ್ತು ಎಲ್ಲರನ್ನೂ ಕರೆಸಿ ಒಂದು IRB ಅವ್ರನ್ನ ಕರೆಸಿ ಒಂದು ಸಭೆ ಮಾಡಿಕೊಂಡು ವ್ಯಾಪಾರಸ್ಥರಿಗೆ ಎಲ್ಲಿ ಸ್ಥಳಾವಕಾಶ ಮಾಡಿಕೊಡ್ಲಿಕ್ಕೆ ಆಗ್ತದೆ, ಎಲ್ಲಿ ಜಾಗ ಇದೆ, ಎಲ್ಲಿ ಸೈಡಲ್ಲಿ ಜಾಗ ಇದೆ ಅಂತೇಳಿ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲ ಈ ವ್ಯಾಪಾರಸ್ಥರು ಇವತ್ತು ಇದ್ರ ಪರವಾಗಿ ಒಂದು ಮನವಿ ಕೊಡಲಿಕ್ಕೆ ಇವತ್ತು ಬಂದಿದ್ದೇವೆ. ಬೀದಿ ವ್ಯಾಪಾರಿಗಳ ಸಂಘದ ತಾಲೂಕಾಧ್ಯಕ್ಷ ಸಂದೀಪ್ ಪೂಜಾರಿ ಮಾತನಾಡಿ, ಬೀದಿ ವ್ಯಾಪಾರಸ್ಥರು ಐಷಾರಾಮಿ ಜೀವನ ಮಾಡ್ತಾ ಇರುವವರಲ್ಲ. ದಿನಗೂಲಿ ಮಾಡಿ ಅದರಲ್ಲಿ ಬಂದ ಆದಾಯದಿಂದ ಮಕ್ಕಳ ಶಿಕ್ಷಣ, ಕುಟುಂಬ ನಿರ್ವಹಣೆ ಮಾಡ್ತಾ ಇದ್ದಾರೆ. ಅವರಿಗೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡಿಕೊಡದೇ ಇದ್ದಲ್ಲಿ ಕಾನೂನು ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದ್ರು. ಈ ಒಂದು ಇವತ್ತಿನ ಯಾವುದೇ ರೀತಿಯಾದಂಥ ಪ್ರತಿಭಟನೆ ಅಥವಾ ಮೆರವಣಿಗೆ ಮಾನವೀಯತೆ ದೃಷ್ಟಿಯಿಂದ ಒಂದು ತಹಶೀಲ್ದಾರಿಗಾಗಿರ್ಬೋದು, IRB ಅಧಿಕಾರಿಗಾಗಿರ್ಬೋದು ಅಥವಾ ಚೀಫ್ ಆಫೀಸರ್ ಆಗಿರ್ಬೋದು, ಅವರಿಗೆ ಬೀದಿ ವ್ಯಾಪಾರಿಗಳ ಸಮಸ್ಯೆ ಏನು ಅನ್ನೋದ್ರ ಕುರಿತಾಗಿ ನಾವು ಯಾಕೆಂತ ಕೇಳಿದ್ರೆ, ಈಗಾಗಲೇ ಕರ್ನಾಟಕ ಸರ್ಕಾರ ಸಹಿತ KPCC ಬೀದಿ ವ್ಯಾಪಾರಿ ಸಂಘಟನೆಯನ್ನು ಪ್ರತಿ ತಾಲೂಕುಗಳನ್ನು ಮಾಡಬೇಕಾದ್ರೆ ಈಗಾಗಲೇ 6 ತಿಂಗಳಿಂದ ಆದೇಶ ಹೊರಡಿಸಿದೆ. ನಾವು
ಈಗಾಗಲೇ ಅದರಲ್ಲೂ ಸಹಿತ ನಮಗೆ ಎಲ್ಲ ರೀತಿಯ ಸರ್ಕಾರದ ಬೆಂಬಲ ಕೊಟ್ಟಿದ್ದಾರೆ, ಯಾವುದೇ ರೀತಿಯ ಸೌಲಭ್ಯಗಳನ್ನು ಕೊಟ್ಟಿದ್ದಾರೆ. ಮತ್ತು ಈ ಒಂದು ಹೋರಾಟಕ್ಕೆ ನಾವು ಎಲ್ಲ ರೀತಿಯಲ್ಲೂ ಸಹಾಯ ಸಹಕಾರ ಮಾಡುವುದಕ್ಕೆ ತಿಳಿಸಿದ್ದಾರೆ. ನಾವು ಹೇಳ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಈಗಾಗಲೇ ಇಲ್ಲಿ ಇರ್ತಕ್ಕಂಥವ್ರು ಯಾರೂ ಸಹಿತ ಐಷಾರಾಮಿ ಜೀವನ ಮಾಡ್ತಕ್ಕಂಥವ್ರಲ್ಲ. ದಿನಗೂಲಿಯನ್ನು ಮಾಡಬೇಕು, ಅದರಲ್ಲೂ ಬಂದ ಆದಾಯದಿಂದ ತಮ್ಮ ಮಕ್ಕಳ ಶಿಕ್ಷಣ ಆಗಿರ್ಬೋದು, ಕುಟುಂಬದ ಜೀವನವನ್ನು ನಡೆಸ್ಕೊಂಡು ಬಂದಿರ್ತಕ್ಕಂಥದ್ದು. ಏಕಾಏಕಿಯಾಗಿ ಒಂದೇ ಸಲ ಈ ರಸ್ತೆ ಬದಿ ಅಂಗಡಿಗಳನ್ನು ತೆರವುಗೊಳಿಸಿ ಅದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಕೊಡಬೇಕು ಮುನ್ಸಿಪಾಲ್ಟಿ. ಯಾಕೆಂತ ಕೇಳಿದ್ರೆ ಪ್ರತಿದಿನ ಶುಲ್ಕ ವಸೂಲಾತಿ ಮಾಡ್ತಕ್ಕಂಥ ಮುನ್ಸಿಪಾಲ್ಟಿ, ಅದಕ್ಕೆ ಅವರಲ್ಲೂ ಒಂದು ಜವಾಬ್ದಾರಿ ಇರುತ್ತೆ. ನಾವು ವಸೂಲಿ ಮಾಡ್ತಿರ್ತಕ್ಕಂಥ ಹಣಕ್ಕೆ ನ್ಯಾಯಸಮ್ಮತವಾಗಿ ಅವರಿಗೊಂದು ಪರ್ಯಾಯ ವ್ಯವಸ್ಥೆ ನಾವು ಮಾಡಿಕೊಡ್ಬೇಕು. ಅದು ನಮ್ಮ ಜವಾಬ್ದಾರಿ ಹೇಳೋದು ಅವರಿಗೆ ಇರಬೇಕು. ಆದರೆ ಅವರ ಬೇಜವಾಬ್ದಾರಿತನದ ವರ್ತನೆ ಇದು ಅಂತ ನಮ್ಮ ಅಭಿಪ್ರಾಯ. ಈ ಸಂದರ್ಭದಲ್ಲಿ ಶಿರಸ್ತೇದಾರ್ ಕೃಷ್ಣಗೊಂಡ ಮನವಿಯನ್ನು ಸ್ವೀಕರಿಸಿದ್ರು. ವಿಸ್ಮಯ ನ್ಯೂಸ್, ವಿವೇಕ್ ಶೇಟ್ ಹೊನ್ನಾವರ.